ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಈಸಿಯಾಗಿ ನೀವು ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಎಲ್ಲ ಕ್ವೆಶನ್ಗೂ ಕೂಡ ಆನ್ಸರ್ ಮಾಡಬಹುದು. ಸೊ 2 ಮಾರ್ಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಒನ್, ಹೂ ಇಸ್ ಅನ್ ಅಂಡರ್ ರೈಟರ್? ವೆರಿ ಸಿಂಪಲ್. ಅಂಡರ್ ರೈಟರ್ ಇಸ್ ಎ ಪರ್ಸನ್ ಒನ್ ಹೂ ಅಂಡರ್ ರೈಟ್ಸ್ ದ ಶೇರ್ಸ್ ಆಫ್ ಎ ಕಂಪನಿ. ಇಷ್ಟು ಬರೆದ್ರೆ ಸಾಕು. ಇಸ್ ಎ ಪರ್ಸನ್ ಒನ್ ಹೂ ಅಂಡರ್ ರೈಟ್ಸ್ ದ ಶೇರ್ಸ್ ಆಫ್ ಎ ಕಂಪನಿ ಇಸ್ ನೋನ್ ಆಸ್ ವಾಟ್? ಅಂಡರ್ ರೈಟರ್. What do you mean by normal rate of return? It is termed as NRR. It is the expected rate on investment considering the risk involved. ಅಂದ್ರೆ ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ರಿಟರ್ನ್ಸ್ ಬರುತ್ತೆ ಮತ್ತೆ ಜೊತೆಲಿ ರಿಸ್ಕ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಇದನ್ನ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಕರೀತಾರೆ. ಸೊ ಇದಾದ್ಮೇಲೆ what is tax deducted at source? It is also termed as TDS. It is a tax deducted at the source of income before paying to the recipient. ಅಂದ್ರೆ ಮುಂಚೆನೆ ಡಿಡಕ್ಟ್ ಆಗೋಗ್ಬಿಟ್ಟಿರುತ್ತೆ. ರೆಸಿಪಿಯಂಟ್ ಅಂದ್ರೆ ಪರ್ಸನ್ ಗೆ ಪೇ ಆಗೋಕ್ಕಿಂತ ಮುಂಚೆನೆ ಇನ್ಕಮ್ ಅಲ್ಲಿ ಡಿಡಕ್ಟ್ ಆಗಿರೋದನ್ನ TDS ಅಂತ ಕರೀತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಒನ್ ನೋಡಿ. ಸೊ ಸ್ಟೇಟ್ 4 ರೀಸನ್ಸ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಏನಕ್ಕೆ ಶೇರ್ಸ್ ನ ವ್ಯಾಲ್ಯೂ ಮಾಡ್ತಾರೆ? ಒಂದು ಮರ್ಜರ್ಸ್ ಅಂಡ್ ಅಕ್ವಿಸಿಷನ್, ಇನ್ನೊಂದು ಟ್ಯಾಕ್ಸೇಷನ್ ಪರ್ಪಸ್ಗೆ, ಇನ್ನೊಂದು ಫಿನಾನ್ಷಿಯಲ್ ರಿಪೋರ್ಟಿಂಗ್ ಗೆ, ಮತ್ತೆ ಇನ್ನೊಂದು ಫಾರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಈ 4 ರೀಸನ್ಸ್ ನ ಬರಿಬಹುದು. ಅಪಾರ್ಟ್ ಫ್ರಮ್ ದಿಸ್ ನೀವು ಬೇರೆ ನೋಡ್ಕೊಂಡಿದ್ದೀರಾ ಅಂದ್ರೂ ಕೂಡ ಬರಿಬಹುದು. ಮರ್ಜರ್ಸ್ ಅಂಡ್ ಅಕ್ವಿಸಿಷನ್, ಮರ್ಜ್ ಆಗ್ತಿರ ಇಲ್ಲ ಬೇರೆ ಕಂಪನಿನ ಅಕ್ವೈರ್ ಮಾಡ್ತಿದ್ರೆ ಟ್ಯಾಕ್ಸ್ ಪರ್ಪಸ್ಗೆ, ರಿಪೋರ್ಟಿಂಗ್, ಫಿನಾನ್ಷಿಯಲ್ ರಿಪೋರ್ಟಿಂಗ್ ಗೆ, ಮತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೋಸ್ಕರನಾದ್ರೂ ಶೇರ್ಸ್ ನ ವ್ಯಾಲ್ಯೂ ಮಾಡ್ತಾರೆ. ಸೊ ಇಲ್ಲಿ meaning of marked applications. It is very simple. Marked application are those application which involves underwriters seal ಇರುತ್ತೆ, ಸ್ಟಾಂಪ್ ಇರುತ್ತೆ, ಸಿಗ್ನೇಚರ್ ಇರೋಂಥದನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರೀತಾರೆ. ಇಮಿಡಿಯೇಟ್ ಆಗಿ ಮೀನಿಂಗ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಅಂಡರ್ರೈಟರ್ಸ್ ಸೀಲು, ಸಿಗ್ನೇಚರ್, ಸ್ಟಾಂಪ್ ಏನು ಇಲ್ದಲೇ ಇರುವಂತದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರೀತಾರೆ. ಮಾರ್ಕ್ಡ್ ಅಂತಂದ್ರೆ ಸೀಲು, ಸಿಗ್ನೇಚರ್ ಇರುತ್ತೆ, ಅನ್ಮಾರ್ಕ್ಡ್ ಅಂದ್ರೆ ಸೀಲು, ಸಿಗ್ನೇಚರ್ ಇರಲ್ಲ. ಸೊ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಕ್ಯಾಪಿಟಲ್. ಒಂದು ಆಥರೈಸ್ ಕ್ಯಾಪಿಟಲ್, ಇನ್ನೊಂದು ಇಶ್ಯೂಡ್ ಕ್ಯಾಪಿಟಲ್. ಪೇಡ್ ಅಪ್, ಕಾಲ್ಡ್ ಅಪ್ ಎಲ್ಲ ಬರಿಬಹುದು. 2 ಟೈಪ್ಸ್ ಕೇಳಿದರೆ 2 ಟೈಪ್ಸ್ ಮಾತ್ರ ಬರೀರಿ. ಸೊ ವಾಟ್ ಈಸ್ ಪಾರ್ಷಿಯಲ್ ಅಂಡರ್ ರೈಟಿಂಗ್? Partial underwriting is when an underwriter agrees to buy only a portion of securities if they aren't sold to the investors. Investors ಗೆ ಸೇಲ್ ಆಗ್ಲಿಲ್ಲ ಅಂತಾರೆ, ಅಂಡರ್ರೈಟರ್ ಸ್ವಲ್ಪ ಬೈ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ದ ಕಂಪನಿ ಟೇಕ್ಸ್ ಆನ್ ದ ರಿಸ್ಕ್ ಫಾರ್ ದ ರಿಮೈನಿಂಗ್ ಪೋರ್ಷನ್ಸ್. ಉಳಿದಿದ್ದು ಪೋರ್ಷನ್ಸ್ ಏನ್ ಮಾಡ್ತಾರೆ, ಎಷ್ಟಾಗುತ್ತೋ ಇವ್ರು ಯಾರು ಲೈಕ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಲ್ಲಿ ಅಂಡರ್ರೈಟರ್ ಸ್ವಲ್ಪ ಪರ್ಚೇಸ್ ಮಾಡ್ತಾರೆ, ರಿಮೈನಿಂಗು ಕಂಪನಿನೇ ತಗೊಂತಾರೆ. ಮೆನ್ಷನ್ ಎನಿ 2 ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಶೇರ್ಸ್ ಆರ್ ವ್ಯಾಲ್ಯೂಡ್. ಸೊ 2 ಸರ್ಕಮ್ಸ್ಟೆನ್ಸಸ್ ಶೇರ್ಸ್ ಏನಕ್ಕೆ ಅಲ್ಲಿ ಪ್ರೀವಿಯಸ್ ಅಲ್ಲಿ ನೋಡಿದ್ವಿ, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್, ಕನ್ವರ್ಷನ್ ಆಫ್ ಶೇರ್ಸ್. ಸೊ ಇದನ್ನು ಕೂಡ ನೀವು ಬರಿಬಹುದು. How do you treat unmarked application in partial underwriting? Unmarked application is completely purchased by a company in a partial underwriting. Partial underwriting ಉಳ್ದಿರೋ ಅಂತ unmarked application ಏನೋ ಇವ್ರಿಗೆ ಹೋಗ್ಬಿಡುತ್ತೆ, ಅಂಡರ್ರೈಟರ್ಸ್ಗೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯಾರಿಗೆ ಹೋಗುತ್ತೆ ಅಂತ ಅಂಡರ್ರೈಟಿಂಗ್, ಪಾರ್ಷಿಯಲ್ ಅಂಡರ್ರೈಟಿಂಗ್ ಅಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಕಂಪ್ಲೀಟ್ ಆಗಿ ಕಂಪನಿ ಪರ್ಚೇಸ್ ಮಾಡ್ತಾರೆ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಅಂಡರ್ರೈಟರ್ಸ್ ತಗೋತಾರೆ. ಸೊ ಇಷ್ಟೇ ನಾವು ಮಾಡುವಂತದ್ದು. ಕಂಪ್ಲೀಟ್ ಆಗಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ಕಂಪನಿಯವರು ತಗೊಂಡೋಗ್ತಾರೆ. ಸೊ ಸ್ಟೇಟ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ನೆಟ್ ಅಸೆಟ್ ಮೆಥಡ್ ಅಂತ, ನೆಟ್ ಅಸೆಟ್ ಮೆಥಡ್, ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, ಫೇರ್ ವ್ಯಾಲ್ಯೂ ಮೆಥಡ್. ಈ 3 ಮೆಥಡ್ಸ್ ಆಫ್ ಶೇರ್ಸ್ ನ ವ್ಯಾಲ್ಯೂ ಮಾಡುವಂತದ್ದು. ಹೌ ಡು ಯು ಕ್ಯಾಲ್ಕುಲೇಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ್? ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ್ ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ನೆಟ್ ಅಸೆಟ್ ಅವೈಲಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಅದಾದ್ಮೇಲೆ ವಾಟ್ ಈಸ್ ಫೇರ್ ವ್ಯಾಲ್ಯೂ ಆಫ್ ಶೇರ್ಸ್? It is an average of intrinsic value and ಮಾರ್ಕೆಟ್ ಆರ್ ಈಲ್ಡ್ ವ್ಯಾಲ್ಯೂ ಆಫ್ ಶೇರ್ಸ್. ಇದೆರಡು ಇಂಟ್ರೆನ್ಸಿಕ್ ಮತ್ತೆ ಮಾರ್ಕೆಟ್ ವ್ಯಾಲ್ಯೂದು ಆವರೇಜ್ ಮಾಡ್ತೀರಾ ಅಂತಾರೆ, ನಮ್ಗೆ ಏನ್ ಸಿಗುತ್ತೆ? ಫೇರ್ ವ್ಯಾಲ್ಯೂ ಆಫ್ ಶೇರ್ ಸಿಗುತ್ತೆ. ಸ್ಟೂಡೆಂಟ್ಸ್ ಇಷ್ಟು ಕ್ವೆಶನ್ಸ್ ಓದ್ತು ಅಂತಾರೆ, ನೀವು 2 ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ರಿಪೀಟ್ ಒನ್ಸ್ ಅಗೇನ್. ಅಂಡರ್ ರೈಟರ್ ಅಂತಾರೆ ಪರ್ಸನ್ ಒನ್ ಹೂ ಅಂಡರ್ ರೈಟ್ಸ್ ಶೇರ್ಸ್ ಆಫ್ ಎ ಕಂಪನಿ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತಾರೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕನ್ಸಿಡರಿಂಗ್ ದ ರಿಸ್ಕ್ ಇನ್ವಾಲ್ವ್. ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತಂದ್ರೆ ಸೊ ಇಟ್ ಈಸ್ ಎ ಟ್ಯಾಕ್ಸ್ ಡಿಡಕ್ಟೆಡ್ ಫ್ರಮ್ ದ ಸೋರ್ಸ್ ಆಫ್ ಇನ್ಕಮ್ ಬಿಫೋರ್ ಪೇಯಿಂಗ್ ಟು ದಿ ರೆಸಿಪಿಯಂಟ್ ಅಂತ ಹೇಳ್ಬೋದು. 4 reasons for valuation of shares: mergers, conversion, acquisition, taxation, financial reporting, for investment decision. Marked application ಅಂತಂದ್ರೆ ಅಂಡರ್ರೈಟರ್ಸ್ ಸೀಲು, ಸ್ಟಾಂಪ್, ಸಿಗ್ನೇಚರ್ ಇರುತ್ತೆ. ಅನ್ಮಾರ್ಕ್ಡ್ ಅಂದ್ರೆ ಅಂಡರ್ರೈಟರ್ಸ್ ಸೀಲು, ಸಿಗ್ನೇಚರ್, ಸ್ಟಾಂಪ್ ಇರಲ್ಲ. 2 ಟೈಪ್ಸ್ ಆಫ್ ಕ್ಯಾಪಿಟಲ್, ಆಥರೈಸ್ ಮತ್ತೆ ಇಶ್ಯೂಡ್, ಕಾಲ್ಡ್ ಅಪ್, ಪೇಡ್ ಅಪ್ ಬರಿಬಹುದು. ಪಾರ್ಷಿಯಲ್ ಅಂಡರ್ರೈಟಿಂಗ್ ಅಂತಂದ್ರೆ ಸ್ವಲ್ಪ ಪೋರ್ಷನ್ ಮಾತ್ರ ಅಂಡರ್ರೈಟರ್ಸ್ ತಗೋತಾರೆ, ರಿಮೈನಿಂಗ್ ಪೋರ್ಷನ್ ಕಂಪನಿ ತಗೊಂಡೋಗುತ್ತೆ.
ಅದಾದ್ಮೇಲೆ ಹೌ ಡು ಯು ಟ್ರೀಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಇನ್ ಪಾರ್ಷಿಯಲ್ ಅಂಡರ್ ರೇಟಿಂಗ್ ಅಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಕಂಪನಿಯವರು ಪರ್ಚೇಸ್ ಮಾಡ್ತಾರೆ. ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್, ನೆಟ್ ಅಸೆಟ್ ಮೆಥಡ್, ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, ಫೇರ್ ವ್ಯಾಲ್ಯೂ ಮೆಥಡ್. ಹೌ ಡು ಕ್ಯಾಲ್ಕುಲೇಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಂದ್ರೆ ನೆಟ್ ಅಸೆಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ವಾಟ್ ಈಸ್ fair value of shares? It is an average of intrinsic value and market value of shares. Hence, it is known as fair value of shares ಅಂತ ಹೇಳ್ಬೋದು. ಐ ಹೋಪ್ ನಿಮ್ಗೆ ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ನ ನಾನು ಲೈಕ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ದು 12 ಮಾರ್ಕ್ಸ್ ಕ್ವೆಶನ್ ಕೂಡ ಶೇರ್ ಮಾಡ್ತೀನಿ. ಸೊ ಮೋರ್ ಇದಕ್ಕೋಸ್ಕರ ನನ್ನ ಚಾನೆಲ್ನ ನೋಡ್ತಾ